ಮಾಡ್ತಿದ್ದೀರಾ? ಯಾರು ನನ್ ಗೋಡೆ ಹಾಕಿದ್ದು? ಗುಡ್ ಜಾಬ್ ನಿಕ್ಕಿ. ಶಮಿ, ಇದು 2ನೇ ಸಲ ಅವಳನ್ನ ಈ ಥರ ಕೂಡ ಆಗ್ತಿರೋದು. ಅವಾಗೇನೋ ಫಸ್ಟ್ ಟೈಮು ಇನ್ನೋಸೆಂಟ್ ಇದ್ಲು. ಅವಳು ಆಗ್ಲೂ ಇನ್ನೋಸೆಂಟ್ ಅಲ್ಲ, ಈಗಲೂ ಇನ್ನೋಸೆಂಟ್ ಅಲ್ಲ ನಿಕ್ಕಿ. ಅದಕ್ಕೆ ಸ್ವಲ್ಪ ಟೆನ್ಷನ್ ಕಣೆ. ಅವಾಗ ಇನ್ನೋಸೆಂಟ್ ಅನ್ಕೊಂಡು ಲಾಕ್ ಮಾಡಿದ್ವಿ. ಈಗ ಅವಳು ಎಂತವಳು ಅಂತ ಗೊತ್ತಲ್ವಾ? ಅದಕ್ಕೆ ಏನ್ ಮಾಡ್ಕೋತಾಳೆ? ಕಂಪ್ಲೇಂಟ್ ಮಾಡಿದ್ರೆ ಯಾರ ಮೇಲೆ ಮಾಡ್ತಾಳೆ? ಅವಳನ್ನ ಕಂಡ್ರೆ ನಮ್ಗೆ ಆಗಲ್ಲ ಅಂತ ಗೊತ್ತು. ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾವೇ ಅವಳನ್ನ ಕೂಡ್ ಹಾಕಿದೀವಿ ಅಂತ ಅವಳ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಯಾರೋ ಇಳ್ದು ಕೂಡ್ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಕೋಬೇಕಷ್ಟೆ. ಹೇಗಿದ್ರು ಈ ಬ್ಲಾಕಲ್ಲಿ ಯಾವ ಕ್ಯಾಮೆರಾಸು ಇಲ್ಲ. ಯಾರಾದ್ರೂ ಬಾಗಿಲು ತೆಗೀರಿ. ನಾನು ಹೆಚ್ಚೋಡಿ ನಾ ಮೀಟ್ ಮಾಡಕ್ ಹೋಗ್ಬೇಕು. ಆದಿ, ನನಗೆ ಗೊತ್ತು ಆದಿ, ಇಂಥ ಚೀಪ್ ಕೆಲಸ ಎಲ್ಲ ನೀನೇ ಮಾಡಿರ್ತೀಯ. ನೀನು ನಿನ್ನ ಫ್ರೆಂಡ್ಸ್ ಸೇರ್ಕೊಂಡೇ ಮಾಡಿರ್ತೀರಾ. ಆದಿ ಪ್ಲೀಸ್ ಆದಿ, ಹೀಗೆಲ್ಲ ಮಾಡಬೇಡ. ಬಾಗಿಲು ತೆಗಿ ಆದಿ. ಶಮಿ ಬಾಯ್. ಶಮಿ ಬಾ, ಆದಿಗೆ ಹೇಳೋಣ ವಿಷಯ ಸಕ್ಸಸ್ ಅಂತ. ಯಾವ ವಿಷಯನೇ? ಇನ್ಯಾವುದೇ? ಲಕ್ಷ್ಮಿ ಲಾಕಿಂಗ್ ವಿಷಯನೇ. ನೋನು, ಅವನಿಗೆ ಗೊತ್ತಾಗಬಾರ್ದು. ಅಂದರೆ ಆದಿಗಿದು ಗೊತ್ತಿಲ್ವಾ? ನೋವೇ, ಆದಿಗೆ ಐಡಿಯಾನೂ ಇಲ್ಲ. ಆದರೆ ಈ ಐಡಿಯಾ ಕೊಟ್ಟಿದ್ದು ಆದಿನೇ. ಅವನಿಗೆ ಐಡಿಯಾನೂ ಇಲ್ಲ, ಆದ್ರೆ ಐಡಿಯಾ ಕೊಟ್ಟಿದ್ದು ಅವನೇ ಅಂದ್ರೆ ಏನರ್ಥ ಶಮಿ? ನಿಧಾನಕ್ಕೆ ಅರ್ಥ ಆಗುತ್ತೆ. ಆದರೆ ಸದ್ಯಕ್ಕೆ ಈ ವಿಷಯದ ಬಗ್ಗೆ ಆದಿಗೇನು ಗೊತ್ತಾಗಬಾರ್ದು. ಆರ್ ಯು ಗೈಸ್ ವಿತ್ ಮೀ? ಯೆಸ್ ಯೆಸ್, ಮೀ ಟು. ಏನಾಯ್ತು ಶಮಿ? ಲವ್, ಏನಾಯ್ತು? ನಾನು ನಿಮ್ಮ ಜೊತೆ ಇದ್ದೀನಿ. ಐ ಮೀನ್, ಕರೆಕ್ಟ್ ಆಗಿದೆ. ಆದಿನೇ ಈ ಕೆಲಸ ಮಾಡಿರೋದು. ನನ್ನ ಗೋಳೊಯ್ಕೋಬೇಕು ಅಂತ ನನ್ನ ಕೂಡಾಕಿದ್ದಾನೆ. ಜೈ, ಜೈ ನನ್ನನ್ನು ಬಿಟ್ಟು ಹೋಗ್ಬೇಡ. ಜೈ, ಜೈ ನನ್ನನ್ನು ಬಿಟ್ಟು ಹೋಗ್ಬೇಡ. ಜೈ, ಜೈ, ಜೈ ನನ್ನನ್ನು ಬಿಟ್ಟು ಹೋಗ್ಬೇಡ. ಜೈ ನನ್ನ ಬಿಟ್ಟು ಹೋಗ್ಬೇಡ. ಜೈ, ಜೈ. ಐ ಮೀನ್ ಅಂದ್ರೆ ಯಾಕ್ರೋ ಹಿಂಗೆ ಮುಖ ಮುಖ ನೋಡ್ಕೋತಾ ಇದ್ದೀರಾ? ಅದು ಯಾವ ವಿಷಯಕ್ಕೆ ಯುವರ್ ಇನ್ ಅಂತ ಕೇಳಿದ್ದು ಆದಿ? ನನ್ಗೇನು ಗೊತ್ತು, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನೀನೇನೋ ಈ ನನ್ನ ಮಕ್ಳಿಗೆ ಆರ್ ಯು ಗೈಸ್ ವಿತ್ ಮೀ ಅಂತ ಕೇಳ್ತಿದ್ಯಲ್ಲ, ಅದಷ್ಟೇ ನಾನು ಕಿವಿಗೆ ಬಿದ್ದಿದ್ದು. ಐ ಆಮ್ ಆಲ್ಸೋ ವಿತ್ ಯು ಗೈಸ್. ಬಟ್ ಮ್ಯಾಟ್ರ್ ಏನು? ಏಯ್, ಏನು ನನ್ನನ್ನು ಬಿಟ್ಟು ಯಾವುದಾದ್ರೂ ಮೂವಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಯಾವ ಮೂವಿ ರಿಲೀಸ್ ಆಗ್ತಾ ಇದೆಯೋ ಈ ವೀಕೆಂಡು? ಸಿನಿಮಾನ? ಏ ಆದಿ, ನಿನ್ನನ್ನು ಬಿಟ್ಟು ನಾವು ಯಾವ ಸಿನಿಮಾಗೆ ಪ್ಲಾನ್ ಮಾಡ್ತೀವಿ? ಮತ್ತು ಮ್ಯಾಟ್ರ್ ಹೇಳಿ ಮುಗಿಸಿ. ಅದು ತುಂಬ ಶೆಕೆ ಆಗ್ತಿತ್ತಲ್ವಾ? ನಾನು ಹೊರಗಡೆ ಹೋಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅನ್ಕೊಂಡ್ವಿ. ಅದಕ್ಕೆ ಅದು ಬೇಡ, ಯಾವ್ದ್ಯಾವ್ದು ಐಸ್ ಕ್ಯೂಬ್ಸ್ ಹಾಕಿರ್ತಾರೆ, ಕ್ಯಾಂಟೀನ್ಗೆ ಹೋಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿಯೋಣ ಅಂತ ಕೇಳಿದೆ. ಇವನ್ ಫ್ರೀಸಿಂಗ್ ಅಲ್ಲಿ ಯಾವ್ದು ಬ್ಯಾಕ್ಟೀರಿಯಾ ಗ್ರೋ ಆಗಲ್ಲ, ಹೊರಗೆ ಹೋಗಿ ಕಬ್ಬಿನ ಜ್ಯೂಸೇ ಕುಡಿಬೇಕು ಅಂತ ಫೋರ್ಸ್ ಮಾಡ್ದ. ಫೈನಲಿ ಎಲ್ಲರೂ ಶಮಿ ಪ್ಲಾನ್ಗೆ ಫಿಕ್ಸ್ ಆದ್ವಿ. ಹಾ, ನೀವೆಲ್ಲ ಏನೋ ಮಹತ್ವ ಕಾರ್ಯಕ್ಕೆ ಸಿದ್ಧರಾಗ್ತಾ ಇದ್ದೀರಾ. ನಾನು ಕೈ ಜೋಡಿಸೋಣ ಅಂದ್ಕೊಂಡ್ರೆ ಐಸ್ ಕ್ರೀಮ್ ಅಂತೆ, ಕಬ್ನಾಲ್ ಅಂತೆ, ಜ್ಯೂಸ್ ಹೇಳಿ. ಆದಿ, ಈಗ ನೀನು ನಮ್ಮ ಜೊತೆ ಬಂದು ಚಾಕ್ಲೇಟ್ ಮಿಲ್ಕ್ ಶೇಕ್ಗೆ ಕೈ ಜೋಡಿಸಲ್ವಾ? ಆಯ್ತು, ನಡೀರಿ ಹೋಗೋಣ. ಲೋ ನಿಖಿಲ್, ಲಕ್ಷ್ಮೀನೆಲ್ಲರೂ ನೋಡಿದ್ರಾ?
ಇಲ್ವಲ್ಲ ಆದಿ, ಯಾಕೆ? ಟೆಸ್ಟ್ ಮುಗ್ದಾಗಿಂದ ಅವಳು ಕಾಣಿಸ್ತಾನೆ ಇಲ್ಲ ಕಣೋ. ಆ ಟೆಸ್ಟಲ್ಲಿ ಏನೋ ಒನ್ ಮೋರ್ ಅನ್ಕೊಂಡು ಅಡಿಷ್ನಲ್ ಶೀಟ್ ತಗೋತಾ ಇಲ್ಲಲ್ಲ, ನಿಜವಾಗ್ಲೂ ಅದರಲ್ಲಿ ಆನ್ಸರ್ಸೇ ಬರಲ್ಲ ಇಲ್ಲ ರಂಗೋಲಿ ಬಿಡಿಸಿಲ್ಲ ಅಂತ ಕೇಳಬೇಕಿತ್ತು. ಅದಕ್ಕೆ ಎಲ್ಲರೂ ನೋಡಿದ್ರಾ? ನೋಡಿದೆ, ಆದರೆ ನನಗೆ ಅವಳ ಮುಖ ನೋಡೋಕೆ ಇಷ್ಟ ಇಲ್ಲದೆ ಬಂದೆ. ಎಲ್ಲಿ? ವಾಶ್ರೂಮ್ ಹತ್ರ ಅವ್ರ ಫ್ರೆಂಡ್ಸ್ ಜೊತೆ. ಅದೇ ನಿಮಗೆ ಏನಾಗಿದೆ? ಲಕ್ಷ್ಮಿ ಎಲ್ಲಿ ಅಂತ ನಿಖಿಲ್ನ ಕೇಳಿದ್ರೆ ಅನಿಲ್ ಉತ್ತರ ಕೊಟ್ಟ, ಅನಿಲ್ನ ಕೇಳಿದ್ರೆ ಶಮಿ ಉತ್ತರ ಕೊಡ್ತಾ ಇದ್ದಾಳೆ, ಶಮೀನ್ ಕೇಳಿದ್ರೆ ರಮ್ಯಾ ಉತ್ತರ ಕೊಡ್ತಾ ಇದ್ದಾಳೆ. ಏನ್ರ ಆಯಿತು? ಅದ್ರ ಅರ್ಥ ನಮ್ಗೆ ಯಾರಿಗೂ ಲಕ್ಷ್ಮಿ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಆದಿ. ಅವಳು ಕ್ಯಾಂಪಸ್ಸಲ್ಲೂ ಇಲ್ಲ, ಮನೆಗೆ ಹೋಗಿರ್ಬೇಕು. ಏನ ಮನೆಗೆ ಹೋದ್ಲಾ? ಅಲ್ಲ, ನಾನು ತಾತಂಗೆ ಹರ್ಟ್ ಆಗಬಾರ್ದು ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಕಾಯ್ಕೊಂಡಿದ್ರೆ ನನ್ನೇ ಬಿಟ್ಟು ಹೋಗಿದ್ದಾಳೆ ನೋಡು. ಎಷ್ಟು ಕೊಪ್ಪಿರ್ಬೇಕು ಅವಳಿಗೆ. ಆದಿ 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 ನನಗೆ ಉಸಿರು ಕಡ್ದಂಗೆ ಆಗ್ತಿದೆ. ಯಾರಾದ್ರೂ ಬಾಗಿಲು ತೆಗೀರಿ. ಆದಿ ಪ್ಲೀಸ್, ನೀನು ಈ ಥರ ಮಾಡಬಾರ್ದು ಆದಿ. ನನ್ನ ಕೈಲಿ ಆಗ್ತಿಲ್ಲ, ಯಾರಾದ್ರೂ ಬಾಗಿಲು ತೆಗೀರಿ. ಯಾರಾದ್ರೂ ಬಾಗಿಲು ತೆಗೀರಿ. ಗಂಟ್ಲು ಒಣಗಿ ಪ್ರಾಣ ಹೋದಂಗೆ ಆಗ್ತಿದೆ. ಪ್ಲೀಸ್ ಯಾರಾದ್ರೂ ಬಾಗಿಲು ತೆಗೀರಿ ಪ್ಲೀಸ್.